ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣದ ಕಿಚ್ಚು ಜ್ವಾಲೆಯಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಅವಶ್ಯಕತೆ ಇದೆ, ಆದರೆ ಮುಸ್ಲಿಮರಿಗೆ ಕಾಂಗ್ರೆಸ್ನ ಅಗತ್ಯತೆ ಇಲ್ಲ. ಮುಸ್ಲಿಮರಿಗೆ ಅನ್ಯಾಯ ಮಾಡಿದ್ರೆ ಮುಂದೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಮುಸ್ಲಿಂ ಸಮುದಾಯದ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಅವರು 70 ವರ್ಷದಿಂದ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ನ ಉಳಿಸಿ ಬೆಳೆಸಿಕೊಂಡು ಬಂದಿದ್ದೆ ಮುಸ್ಲಿಮರು. ಆದ್ರೆ ದಾವಣಗೆರೆ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ. ಜಬ್ಬಾರ್ ನಸೀರ್ರನ್ನ ಮೂಲೆಗೆ ಸೇರಿಸುವ ಕೆಲಸ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಅವ್ರನ್ನ ಟಾರ್ಗೆಟ್ ಮಾಡಿರೋದು ಸರಿಯಲ್ಲ. ಕಾಂಗ್ರೆಸ್ಸಿಗರನ್ನ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರಿಸಿದ್ದೇ ಮುಸ್ಲಿಮರು. 2028ಕ್ಕೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಹೈಕಮಾಂಡ್ಗೆ ಎಲ್ಲರಿಗೆ ಎಚ್ಚರಿಕೆ ಕೊಡೋದು ಏನೆಂದರೆ, ನಮ್ಮ ಹಿರಿಯ ನಾಗರಿಕರು, ಹಿರಿಯ ಅಬ್ದುಲ್ ಜಬ್ಬಾರ್ MLC ಸಾಹಬರು ಹಾಗೆ ನಸೀರ್ ಅಹಮದ್ ಸಾಹಬರು ದೇವರಾಜ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತಮ್ಮ ಎಲ್ಲ ಶಕ್ತಿಯನ್ನು ತೋರಿಸಿ ಬೆಳೆಸಿ ಅದಕ್ಕೆ ಕಾಪಾಡಿಕೊಂಡು ಉಳಿಸ್ಕೊಂಡು ಬಂದವರು ಇಂಥ ನಾಯಕರು. ಇವ್ರಿಗೆ ಗುರಿ ಮಾಡಿ ಇವ್ರಿಗೆ ಮೂಲೆ ಸೇರಿಸುವಂತ ಕೆಲಸ ಮಾಡಿರುವುದು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ತುಂಬಾ ತಕ್ಕ ಬಂದಿದೆ, ತುಂಬಾ ಬೇಸರ ಆಗಿದೆ. ಇನ್ನು ಏನೆಂದರೆ, ಹಾಗೆ ಅಷ್ಟೇ ಅಲ್ಲ, ಮುಂದೆ ನಮ್ಮ ಜನನಾಯಕ ಎಲ್ಲ ಮುಸ್ಲಿಂ ಬಾಂಧವರಾದ ಜೀವ BZ ಜಮೀರ್ ಅಹಮದ್ ಅವರು ಕೂಡ ಒಂದು ಗುರಿ ಮಾಡುತ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ನಮ್ಮ ಎಲ್ಲ ಧರ್ಮಗುರುಗಳು ಸೇರಿದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಈ ಎಲ್ಲ ಒಂದು ಮುಸಲ್ಮಾನರನ್ನ ಒಗ್ಗೂಡಿಸಲಿಕ್ಕೆ 2023ರಲ್ಲಿ ಎಲ್ಲಾ ನಾಯಕರು ಕಷ್ಟಪಟ್ಟರು. ನಾನು ಯಾರು ಅವರು ಇವರು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ BZ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ. ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ, ಅದೇ ಶಾಮನೂರು ಶಿವಶಂಕರಪ್ಪನವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕೂತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳುವ ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮ್ಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮ್ಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ, ತಿರ್ಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತಿದ್ದಾನೆ. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಉಲಮಾಗಳು ಸೇರಿ ಒಂದು ದೊಡ್ಡ ನಮ್ಮ ಕಾನ್ಫರೆನ್ಸ್ ಇದೆ, ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್. 3 ವರ್ಷಕ್ಕೊಂದ್ಸಲ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು. ಈ ಎಲ್ಲ ಒಂದು ಮುಸಲ್ಮಾನರನ್ನ ಒಗ್ಗೂಡಿಸಲಿಕ್ಕೆ 2023ರಲ್ಲಿ ಎಲ್ಲಾ ನಾಯಕರು ಕಷ್ಟಪಟ್ಟರು. ನಾನು ಯಾರು ಅವರು ಇವರು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ BZ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ
ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ. ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ ಪ್ಲೇಯರ್ ಅವರು.